ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಮುಖಂಡ್ರೆ ಇಲ್ಲಿ ಸೇರಿದಂತ ಇವತ್ತು ನನ್ನ ಹುಕ್ಕೇರಿ ತಾಲೂಕಿನ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ಯುವಕರು ಈಗಾಗಲೇ ಕಳೆದ 2 ದಿವಸದಿಂದ ಸತತವಾಗಿ ಹುಕ್ಕೇರಿಯಲ್ಲಿ ಸಂಪೂರ್ಣ ನೀರಾವರಿ ಮಾಡಕ್ಕೆ ಏನೇನು ಕ್ರಮಗಳು ತಗೋಬೇಕಂತ ನೀವು ನಮ್ಮ ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಅದ್ರ ನಮಗೂ ಒಂದು ಆರೋಪ ಹಾಕಿದ್ದಾರೆ, ದತ್ತಿ ಕುಟುಂಬ ಒಂದು ಪ್ರತಿಷ್ಠಿತ ಕುಟುಂಬ ಖರೆ ನೀರಾವರಿ ಮಾಡಿದ್ರು ಅಸಫಲ ಆಗಿರುತ್ತೆ. ನಾ ಚೊನ್ನಪ್ಪನಾಗ ಮತ್ತ ಗುರುಜಿ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹುಕ್ಕೇರಿ ಮತಕ್ಷೇತ್ರ 2008 ತನಕ ಅವಾಗ ಎಂಕನ್ ಮಾಡಿದ್ರು ನಮ್ಮ ಜೊತೆ ಅಟ್ಯಾಚ್ಮೆಂಟ್. ಅದಕ್ಕೆ ನಮ್ಮ ಆಚಾರ ದಿವಂಗತ ವಿಶ್ವನಾಥ್ ಕತ್ತಿ ಅವರು ಕೂಡ 2 ಬಾರಿ MLC 1 ಟೈಮ್ MLA ಇದ ಭಾಗದಿಂದ ಆಶೀರ್ವಾದ ಆಗಿ ಆಯ್ಕೆಯಾಗಿ ಬಂದರು. ಅದಲ್ಲ ನಮ್ಮ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರು ಇದ ಭಾಗದಿಂದ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈಗ ಮೊನ್ನೆ 23ನೇ ಚುನಾವಣೆಯಲ್ಲಿ ಮತ್ತೆ ನಮ್ಮ ಜನರು ನಮಗೆ ಆಶೀರ್ವಾದ ಮಾಡಿ ಮತ್ತೆ ನನಗೆ ಆಶೀರ್ವಾದ ಮಾಡಿ ಈ ಭಾಗದ ಶಾಸಕರಾಗಿ ಆಯ್ಕೆ ಮಾಡಿ ಕಳೆದ 50 ವರ್ಷದಿಂದ ನಮ್ಮ ಕುಟುಂಬ ಈ ಹುಕ್ಕೇರಿ ತಾಲೂಕದಲ್ಲಿ ರಾಜಕಾರಣ ಮಾಡಕ್ಕೆ ಅದ್ರೊಳಗೆ ನಾವು ಏನ್ ಮಾಡಿವು? ನಮ್ಮ ಹುಕ್ಕೇರಿ ಕ್ಷೇತ್ರ ಯಾವಾಗ ನಮ್ಮ ತಂದೆಯವರ ಅರ್ಥ ಇದ್ದಾಗಿಂದ ನನಗೆ ನೆನಪಿಲ್ಲ, ಯಾಕಂದ್ರೆ ಅವಾಗ ನಾ 2 ವರ್ಷ ಹೋಗ್ತೇನೆ, ಅರ್ಥ ಅಂತ ಕಳ್ಕೊಂಡಾಗ 2 ವರ್ಷ ಹೋಗ್ತೇನೆ. ನಮ್ಮ ತಂದೆಯವ್ರು ಹೇಳ್ಕೊಂಡು ಬಂದ್ರು ಹುಕ್ಕೇರಿ ಮತಕ್ಷೇತ್ರ ಶಾಸಕ ನಾನು ಆದಾಗ ಒಟ್ಟ 16% ನೀರಾವರಿ ಇತ್ತು ನಮ್ಮ ಹುಕ್ಕೇರಿ ಮತಕ್ಷೇತ್ರ, ತಾಲೂಕು ಹೇಳೋದಿಲ್ಲ, ಹುಕ್ಕೇರಿ ಮತಕ್ಷೇತ್ರ. ಅದ್ರೊಳಗೆ ಒಂದ CBC ಕೆನಾಲ್ ಏನ್ ನಮ್ಮ ಚಾಗನೂರು ಕಡೆಯಿಂದ ಹೋಗ್ತದೆ, ಅದೊಂದು ಕೆನಾಲ್ ಬಿಟ್ರೆ ನಮ್ಮ ಮತಕ್ಷೇತ್ರದ ಯಾವುದೋ ಒಂದು ಯಾತ್ ನೀರಾವರಿ ಇದ್ರಿಕಿಲ್ಲ. ನಮ್ಮ ಅಜ್ಜಾರ ಪ್ರಯತ್ನ, ನಮ್ಮ ತಂದೆಯವರ ಪ್ರಯತ್ನ, ನಮ್ಮ ಚಿಕ್ಕಪ್ಪವ್ರ ಪ್ರಯತ್ನದಿಂದ ಹಲವಾರು ಯಾತ್ ನೀರಾವರಿಗಳು ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಆಗ್ಯಾವ. ಅದು ಕೊಟ್ಟಬಾಗಿ ಇರ್ಬೋದು, ರುಸ್ತಂಪುರ್ ಇರ್ಬೋದು, ಸಡ್ಡಿ ಇರ್ಬೋದು, ಅಥವಾ ಮನೆ ತಾನೇ ಚುನಾವಣೆಗಿಂತ ಮೊದಲ ಪೂಜೆ ಮಾಡಿದಂತ ಶಂಕರ್ಲಿಂಗ್ ಹಾಗೂ ಅಡಿಸಿದ್ದೇಶ್ವರ ಯಾತ್ ನೀರಾವರಿಗಳು ಇವು ಕಳೆದ 40-45 ವರ್ಷದಿಂದ ಮಾಡಿದಂತ ಯಾತ್ ನೀರಾವರಿಗಳು. ಅದಲ್ಲ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಕುಡಿಯೋ ನೀರಿನ ಯೋಜನೆ ಹಿಡಕಲ್ ಡ್ಯಾಮ್ ಚೊಲಪನ್ನ ಮೊದಲ 27 ಹಳ್ಳಿಗೆ ಒಂದು ಸಪರೇಟ್ ಲೈನ್ ಇತ್ತು, 32 ಹಳ್ಳಿಗೆ ಒಂದು ಸಪರೇಟ್ ಲೈನ್ ಇತ್ತು. ಅದಲ್ಲ ಅದು ಹಳಿದು ಬಹಳ ಆಗೈತೆ ಅಂದ್ಕೊಳ್ಳೆ ನಮ್ಮ ತಂದೆಯವರ DPR ಮಾಡಿಸಿ ಈಗ ತಾನೆ ಕೆಲಸ ಚಾಲು ಐತಿ, ಪ್ರಾರಂಭ ಐತಿ. 285 ಕೋಟಿ ರೂಪಾಯಿ 72 ಹಳ್ಳಿ ಫಿಲ್ಟರ್ ವಾಟರ್ ಹಿಡ್ಕೊಂಡು ಕೊಡುವ ವ್ಯವಸ್ಥೆ ನಾವು ಮಾಡಾಕ್ತೇವೆ. ಬರುವ 1 ವರ್ಷ ಅಥವಾ 1.5 ವರ್ಷದಲ್ಲಿ ಈ ಕೆಲಸ ಕಾಮಗಾರಿ ಮುಗಿತೈತಿ. ಪ್ರತಿಯೊಂದು ಊರು ಓವರ್ ಹೆಡ್ ಟ್ಯಾಂಕಿಗೆ ಶುದ್ಧ ಕುಡಿಯುವ ನೀರು ತುಂಬಿಸೋ ಕೆಲಸ ನಾವು ಮಾಡ್ತೀವಿ. ಅದಲ್ಲ ಶಂಕರ್ಲಿಂಗ ಮತ್ತು ಅಡಿಸಿದ್ದೇವೆ, ಈಗಾಗಲೇ ಟ್ರಯಲ್ ಮಾಡಿಸಿದೆವು. ಅದ್ರ ಕರೆ ಫ್ಲೋಯಿಂಗ್ ವಾಟರ್ದಾಗ ಚಾಲು ಆಗ್ಬೇಕಂತ ಅದಕ್ಕೊಂದು ರೂಲ್ ಐತಿ. ಅದರ ಸಲುವಾಗಿ ಬರುವ 2 ತಿಂಗಳ ಚೊನ್ನಪ್ಪನ ನೀವು ಗೆಸ್ಟ್ ಆಗಿ ಬರ್ರಿ, ನಮ್ಮ ಸಸ್ಕಾನ್ ಗುರುಜಿ ಅವ್ರಿಗೂ ಇನ್ವೈಟ್ ಮಾಡ್ತೀನಿ. ನೀವು ಎಲ್ಲರೂ ಕೂರ್ಚೆ ಬಟನ್ ಬಡಿ ನೋಡ್ತಾರೆ. ಇವತ್ತು ಹುಕ್ಕೇರಿ ಮತಕ್ಷೇತ್ರದಾಗ ಎಲ್ಲಿ ನೀರಾವರಿ ಕೆಲಸಗಳು ಆಗಿಲ್ಲ. 2008ರಾಗ ನಮಗ ಸಂಕೇಶ್ವರ ಭಾಗ ನಮಗ ಕೂಡಿಕೆ ಆದ್ಮೇಲೆ ಎಂಕನ್ ಮಾಡಿ ಸಪರೇಟ್ ಆಯ್ತು. ಸಂಕೇಶ್ವರ ಹುಕ್ಕೇರಿ ಒಂದಾದ. ಅವಾಗ ನಮ್ಮ ತಂದೆಯವರು ಮಲ್ಲಿಕಾರ್ಜುನ ಯಾತ್ ನೀರಾವರಿ, ಯಾಕಂದ್ರೆ ಅಲ್ಲಿ ಬಹಳ ಡ್ರೈ ಇದೆ, 2 ಜಡಪಿ, ಅಮ್ಮನಿಗೆ ಜಡಪಿ ಪ್ಲಸ್ ಕನಗಲ ಜಡಪಿ ಡ್ರೈ ಏರಿಯಾ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂದ್ಕೂಳೆ ಪೈಲಾ ಸ್ಕೀಮ್ದಾಗ ಹೊಳೆ ಇದು ಕೆರೆ ತುಂಬಿಸೋ ಯೋಜನೆಗಳಲ್ಲಿ ಹಾಕಿ ಆದ್ಮೇಲೆ ಅದಕ್ಕೆ ಇನ್ನೂ ನೀರಾಗಿ ಉಳಿಕೆ ಆಗುವಂತ ಹೇಳಿ ಮಲ್ಲಿಕಾರ್ಜುನ ಯಾತ್ ನೀರಾವರಿ DPR 14ರಾಗ DPR ಮಾಡಕ್ ಚಾಲು ಆಯ್ತು, 16ರಾಗ ಮುಗಿತು. ಸರ್ಕಾರ 19ರಾಗ ಸಬ್ಮಿಟ್ ಮಾಡಿ ಅದಾದ್ಮೇಲೆ 3 ಸರ್ತಿ ಟೆಕ್ನಿಕಲ್ ಕಮಿಟಿ ಬಂತು. ಮೋಸ್ಟ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನ ಇಲ್ಲ, ಅದಕ್ಕೆ ಹೊಳ್ಳೊಳ್ಳೆ ಟೆಕ್ನಿಕಲ್ ಕಮಿಟಿಗೆ ರೆಕಮೆಂಡೇಶನ್ ಹೊಳೆ ಕಳ್ಸಂತಾರ. ಅದಕ್ಕೆ ಈಗೇನ್ ನೀವು ಸ್ಟ್ರೈಕ್ ಮಾಡತ್ತೀರಿ, ಇದಕ್ಕೆ ನಾನು ಸಂಪೂರ್ಣ ಬೆಂಬಲ ಐತಿ. ಯಾಕಂದ್ರೆ ಹಿಡಕಲ್ ಡ್ಯಾಮ್ ನಮ್ಮ ಕ್ಷೇತ್ರದಾಗ ಐತಿ, ನಮ್ಮ ರೈತರ ಹಕ್ಕು ಐತಿ, ಆ ನೀರ್ ಮೇಲೆ ಹಕ್ಕು ಐತಿ, ಹಕ್ಕು ತಗೊಂಡ ತೀರ್ನಂತ ಹೇಳ್ತೀವಿ.
ಮಲ್ಲಿಕಾರ್ಜುನ ಹತ್ತಿರ ಅಲ್ಲಿ ಬಹಳ ದಿವಸದ ಕನಸ. ಮೊದ್ಲೇನ ನಾವ್ ಹೇಳ್ದಂಗ 600 ಕೋಟಿ ಎಸ್ಟಿಮೇಟ್ ಇತ್ತು, ಈಗ 800 ಬಂದ್ ಹತ್ತೈತಿ. ಇನ್ನೊಂದ್ 2 ವರ್ಷ ಬಿಟ್ರೆ 1,500 ಹೋಗಿ ಹತ್ತೈತಿ. ಅದಕ್ಕೆ ನೀವೆಲ್ಲರೂ ಹೋರಾಟ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಹತ್ತಿರಲ್ಲಿ ನೀರ್ ತರು ಕೆಲಸ ನೀವು ಮಾಡ್ಲು. ಅದಲ್ಲ ಮತ್ತೊಂದು ಸ್ವಲ್ಪ ಬರೀ ನೀರನ್ನು ಮಾಡಿದ್ರೆ ಆಗಂಗಿಲ್ಲ, ಹಳಿ ಸಿಸ್ಟಮ್ಗಳು ಮೇಂಟೈನ್ ಆಗ್ಬೇಕು. ಇವತ್ತು ಹಿಡಕಲ್ ಡ್ಯಾಮ್ ಪರಿಸ್ಥಿತಿ ಏನೈತಿ ಸ್ವಲ್ಪನ 47 ಹುದ್ದೆ ಅದ ಹಿಡಕಲ್ ಡ್ಯಾಮ್ದಾಗ ಇರ್ಬೇಕಾಗಿದ್ದು ಆಫೀಸರ್. ಎಷ್ಟು ಮಂದಿ ಕೆಲಸದವ್ರು ಗೊತ್ತೈತಿ? 7 ಮಂದಿ ಅದ, 40 ಪೋಸ್ಟ್ ಖಾಲಿ ಅದ. ಇದೀಗ ಗುರೂಜಿ ಅವ್ರು ಮಾತಾಡ್ಕೊಂಡು ಹೇಳ್ರಿ, ತಲಾಟಿ ಆಗ್ಬೇಡ್ರಿ, ನೀರು ಕೊಡೋರು ಕೊಡ್ತಾರೋ, ನೀವು MLA ಗಿರಿ ಮಾಡಿರ್ತೇವೆ. MLA ಗಿರಿ ಬಿಟ್ಟು ತಲಾಟಿ ಅದಕ್ಕೆ ಮಾಡ್ಬೇಕು, ನೀರು ದಾಟ್ಸಾಕ ನಾವು ಹೋಗ್ಬೇಕು. ಅಧಿಕಾರಿಗಳೇ ಇಲ್ಲ, ಯಾರು ಮಾಡೋ? ಸರ್ಕಾರ ತುಂಬಾಗ್ತಾ ಇರಲಿಲ್ಲ. ಇದೇ ನೀವು ಹೇಳ್ರಿ 2.5 ಲಕ್ಷ ಜನ ಅಪಾಯಿಂಟ್ಮೆಂಟ್ ಆಗ್ಬೇಕು, ಅದ್ರೊಳಗೆ ಇದು ಆಗ್ತದೆ. ಸರ್ಕಾರ ಅದಕ್ಕೆ ಎದಕ್ಕೂ ಗಮನ ಹರಿಸೋದು. ಅದಕ್ಕೆ ನೀವು ಏನೇ ಸ್ಟ್ರೈಕ್ ಮಾಡತ್ತೀರಿ ಅದಕ್ಕೆ ನಾವು ಬೆಂಬಲ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅದಲ್ಲ ನಮ್ಮ ರೈತರಿಗೂ ನಾ ಈ ವೇದಿಕೆ ಮುಖಾಂತರ, ಯಾಕಂದ್ರೆ ಚೊನ್ನಪ್ಪನವರು ಮತ್ತು ಗುರೂಜಿ ಮಾತು ತಾವೆಲ್ಲರೂ ಕೇಳ್ತೀವಿ. ಅವ್ರವ್ರ ತೋಟದಾಗ ಪೈಪ್ಲೈನ್ ಹೊಡ್ಕೋತ ಹೋಗ್ತಾರ, ನೀರು ಬೇಕಂತ ಹೇಳಿ. ಈಗ ಮೊನ್ನೆ 19 ಕೆರೆ ಟ್ರಯಲ್ ಚಾಲು ಐತಿಲ್ರಿ? ನಮ್ಮ ಹುಕ್ಕೇರಿ ಅವ್ರು ಯಾರ್ಯಾರದ್ರಿ 19 ಕೆರೆ ಎಲ್ಲ ಟ್ರಯಲ್ ಚಾಲು ಐತಿ. ಬೆಳವಿ ಊರಾಗ ಪೈಪ್ಲೈನ್ ಹೊಡ್ಕೊಂಡ್ರಲ್ಲ, ನನ್ ತೋಟಕ್ ಬೇಕು, ನಿನ್ ತೋಟಕ್ ಬೇಕು. ಈಗ ಅರ್ಥ ಹೇಳ್ತೀನಿ, ರೈತರು ಒಂದು ಸಮಾಧಾನದಲ್ಲಿ ತಮ್ಮ ಬೇಡಿಕೆ ಅದಾವ, ಇಲ್ಲ ಅನ್ನೋದಿಲ್ಲ. ಅದ ತಪ್ಪಾಗೈತಿ. ಸಾವುಕಾರದವ್ರು ಸ್ವಲ್ಪ ಮಂದಿ ಅದಾರ, ಚೊನ್ನಪ್ಪನವ್ರು ಸ್ವಲ್ಪ ಮಂದಿ ಅದಾರ, ಅರ್ಥ ಆಗೈತಿ. ಅಣ್ಣಾರ ಇದು ತಾರತಮ್ಯ ಇಲ್ಲಿ ಇನ್ನಾದ್ರೂ ಐತಾರೆ. ಇದು ಹುಕ್ಕೇರಿ ಒಳಗನ ಇಲ್ಲ ನೀವು ಸೆಟ್ಟಿಕೇರಿ ಅದ್ರ ಬಾಜುಕೇರಿ ಹೋದ್ರು ಈ ತಾರತಮ್ಯ ಐತಾರ. ಈಗ ನಾವೆಲ್ಲ ಎಲ್ಲರೂ ಕೂಡಿ ನೀರ್ ಹಂಚಿಕೆ ಮಾಡ್ಕೋಬೇಕು. ನನಗೆ ಹೆಚ್ಚ ನಿನಗೆ ಹೆಚ್ಚ ಅನ್ಕೋತ ಹೋದ್ರೆ ಇದು ಎಂದೂ ಮುಗಿಯಾಗಿಲ್ಲ. ಅದಕ್ಕೆ ಒಂದು ಸಿಸ್ಟಮ್ಗಳು ಅದಾವ. ಸಿಸ್ಟಮ್ ಪ್ರಕಾರ ನೀವು ನಡಿನು ಎಲ್ಲಾರ್ಗು ನೀರ್ ಪೂರೈಕೆ ಮಾಡಾಕ ಅಧಿಕಾರಿಗಳು ಕೂಡ ಅದಾರು. ಎಲ್ಲಾರ್ಗು ನೀರ್ ಮುಟ್ಟೋ ಜವಾಬ್ದಾರಿ ಅವ್ರದೈತಿ. ಮುಟ್ಟಿಸ್ಲಿಕ್ಕೆ ತರಾಟೆ ತಗೊಳ್ಳೋ ಜವಾಬ್ದಾರಿ ನಂದೈತಿ. ಮೊನ್ನೆ KDP ಮೀಟಿಂಗ್ ಹೇಳೀನಿ, ಹೋದ್ ಸರ್ತಿ ಏನು ಕೊಟ್ಟಬಾಗಿ ಹಾಕ್ತಾರೆ ಅವ್ರಿಗೆ 4 ಮೋಟರ್ ರಿಪೇರಿ ಕೊಟ್ಟರೆ ಅವಾಗ ಚಾಲು ಮಾಡಿದಾಗ ನೀರು ಮುಟ್ಲಿಲ್ಲ, ಟೈಲೆಂಟ್ ಮುಟ್ಲಿಲ್ಲ. ಅದಕ್ಕೆ ಮೊನ್ನೆ KDP ಮೀಟಿಂಗ್ದಾಗ AWಗೆ ಸಸ್ಪೆಂಡ್ ಮಾಡಿದೆ ಅಂತ. ಹೋಗ ಮರ್ದೂಸ್ ಆಕ್ಸಿಡೆಂಟ್ ಆಗ್ಬೇಕು, 3 ದಿನ ಬರಂಗಿಲ್ಲ. ಸರ ಇದೇ ಒಂದು ಮಾತು ಹೇಳಿದ್ರಲ್ಲ, ರೈತರು ಪೈಪ್ಲೈನ್ ನೋಡ್ಕೋತಾರಂತ. ದಯವಿಟ್ಟು ನೀವು ಹಿಂಬಾಲಕರ ನಿಮ್ಮ ಕೆಲಸ ಮಾಡೋರು ನಿಮ್ ಹಿಂಬಾಲರ ಅವ್ರನ್ನ ಹೊಡಿತಾರ ನಮ್ ರೈತರು ಆರೋಪ ಮಾಡತ್ತಾರ ಸರ್. ಅವ್ರಿಗೆ ನೀವು ಅರ್ನಿಂಗ್ ಮಾಡ್ಕೊಂಡ್ರ ಬಹಳ ಚಲೋ ಆಕೈತಿ ಸರ್. ನಿಮ್ಮ ಕೈ ಮುಗಿತು ಹೋಗೋದಿಲ್ಲ ಇದನ್ನ ಮಾತು. ನಾ ಎಲ್ಲಾ ಗ್ರಾಮ ಸಭೆಗೆ ಗ್ರಾಮ ಸಭೆಗೆ ಹೋದಾಗ ಯಾಕಂದ್ರೆ ಬರ್ರಿ ಸಾವುಕಾರ ಕೂಡ ನಾವೇ ಇರ್ತಂತಾರು ಹೊಡಿತಾರೋ ನಮ್ಮಂತ ಸಾಮಾನ್ಯ ಜನರಿಗೆ ಐತೇನು ಸರ್. ದಯವಿಟ್ಟು ಅದನ್ನ ನೀವು ಅರ್ನಿಂಗ್ ಮಾಡ್ಕೋಬೇಕು ಸರ್. ಅದನ್ನ ನೀವು ಅದನ್ನ ಅರ್ನಿಂಗ್ ಮಾಡ್ಕೊಂಡು ಅವ್ರಿಗೆ ಕೂಡ ಯಾರು ಇರ್ತಾರಲ್ಲ ಅವ್ರ ಮೇಲೆ ಕೇಸ್ ಮಾಡುವಂತ ಕೆಲಸ ಮಾಡಿರ್ತಾರೆ. ಯಾರು ಹೊಡಿತಾರೆ ನೋಡು. ಒಂದೇ ನಿಮಿಷ ತಮ್ಮ ಹೆಸರು ಗೊತ್ತಾಗಲಿಲ್ಲ ನಂಗೆ. ಮಲ್ಲಾಪುರ ಅವ್ರ ನಾ ಪ್ರತಿಯೊಂದು ಗ್ರಾಮ ಸಭೆ ಈಗ 3 ವರ್ಷ ಆಯ್ತು ನಾ MLA ಪ್ರತಿಯೊಂದು ಗ್ರಾಮ ಸಭೆಗೆ ಹೋದಾಗ ಇತ್ತ ಹೇಳಿ, ಯಾವ ಪೈಪ್ಲೈನ್ ಯಾರು ಹೊಡಿತಾರಲ್ಲ ಅವ್ರ ಮೇಲೆ ಕೇಸ್ ಹಾಕ್ರಿ, ಅದನ್ನ ಬಿಡಿಸಾಕ ನಾ ಬರಂಗಿಲ್ಲ. ಅದಕ್ಕೆ ಒಳ್ಳೇದತ್ತಲ್ಲ ಸರ್. ನಾ ಈಗ ಬಂದಾಗ ಅವ್ರವ್ರ ಹೊಂದಾಣಿಕೆ ಈಗ ಹೆಂಗಿಲ್ಲ, ಸಮ್ಮಿಶ್ರ ಸರ್ಕಾರ ಹೆಂಗಿಲ್ಲ ಹಂಗ ಅಲ್ಲಿ ಹೊಂದೈತಿ. ನೀವೊಂದ್ ಸೊಪ್ಪು ನನಗೊಂದ್ ಸೊಪ್ಪು ಬಿಡು, ಇಷ್ಟ ಐತಿ. ಅದಕ್ಕೆ ನೀವೆಲ್ಲರೂ ವ್ಯವಸ್ಥಿತವಾಗಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಇರುವಂತ ಎಲ್ಲ ಯಾತ್ ನೀರಾವರಿ ಯೋಜನೆ ಇರುವುದು, ಕುಡಿ ನೀರು ಯೋಜನೆ ಇರುವುದು, ಸಮಾಧಾನ ರೀತಿಯಿಂದ ಎಲ್ಲರೂ ಕೂಡಿ ಹಂಚ್ಕೊಂಡು ಒಳ್ಳೆ ರೀತಿಯಿಂದ ಹೋಗೋಣ. ಇನ್ನು ಉಳಿದಿತ್ತು ಏನ್ ನಮ್ಮ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಇರಲಿ ಅಥವಾ ನಮ್ಮ ಶಿಪ್ಪೂರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಇರಲಿ, ಅವನು ಕೂಡ ಅತಿ ಬೇಗನೆ ಇದೀಗ ನಾನಾ ಚೊನ್ನಪ್ಪನ ಮಾತಾಡಿದ್ವಿ, ಒಂದು ಕಮಿಟಿ ಮಾಡ್ಕೊಂಡು. ಯಾಕಂದ್ರೆ ಈ ಸರ್ಕಾರ ಕಿವುಡಾಗಿತ್ತು, ರಾಕ್ ಕೆಲಸ ಕಿವುಡಾಗಿತ್ತು. ಏನ ಅಧಿಕಾರಿಗಳು ಹೇಳಿ ಟೆಕ್ನಿಕಲ್ ರೀಸನ್ ಹೇಳಿ ಮುಂದೆ ಹಾಕೋದು ಹೊಂಟಾರು. ಸ್ಕೀಮ್ ಮಂಜೂರಾತಿ ನಮಗೂ ಇವತ್ತು ಕಳೆದ 3 ವರ್ಷದಿಂದ ಸತತವಾಗಿ ನಾವು ಫಾಲೋ ಅಪ್ ಮಾಡತ್ತೀವಿ. ಇವು ಸ್ಕೀಮ್ಗಳು ಮಂಜೂರಾತಿ ತರಕ ಅದಕ್ಕೆ ಬರುವುದಿನ
ಮಾನ್ಯ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹಾಗೂ ಚನ್ನಪ್ಪನ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ಒಂದು 50 ಮಂದಿ ಕಮಿಟಿ ಮಾಡ್ಕೊಂಡು ನಾ ಡಿ ಕೆ ಶಿವಕುಮಾರ್ ಅವರ ಅಪಾಯಿಂಟ್ಮೆಂಟ್ ಕೇಳ್ತೀನಿ. ನಾವು ನೀವು ಎಲ್ಲರೂ ಹೋಗಿ ವಿನಂತಿ ಮಾಡ್ಕೊಂಡು ಬಿಜಾಪುರ ಯಾಕಂದ್ರೆ ಹುಕ್ಕೇರಿ ಮತಕ್ಷೇತ್ರದಾಗ ಹಿಡಕಲ್ ಡ್ಯಾಮ್ ಇರೋದ್ರಿಂದ ಹುಕ್ಕೇರಿ ಜನರಿಗೆ ನೀರಿನ ವಂಚಿತ ಆಗಬಾರದು. ಅದನ್ನೊಂದು ಬೇಡಿಕೆ ಇಟ್ಕೊಂಡು ನಾವು ಹೋಗಿ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ನೀರಾವರಿ ಯೋಜನೆಗಳ ಪೂರ್ವಸು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸರ್ ಇನ್ನೊಂದ್ರಿ ನಮ್ ಡ್ಯಾಮಿಂದ ರೀ ನೀರ್ ಒಯ್ಯಾಕ್ ಬಿಡಬಾರ್ರಿ. ದಯವಿಟ್ಟು ಯಾಕಂತ ತಿಳ್ಕೊಡ್ರಿ, ನಿಮ್ ಪಾತ್ರ ಬಹಳ ದೊಡ್ಡದ್ರಿ. ಅದನ್ನ ಕಿತ್ತು ಅಂತ ವ್ಯವಸ್ಥೆ ಮಾಡ್ಬೇಕು. ನಿಮ್ಗೆ ಧನ್ಯವಾದ ಹೇಳ್ತೀವಿ ನಾವು. ಯಾಕಂತ ತಿಳ್ಕೊಡ್ರಿ, ಅಲ್ಲೇ ಮಲ್ಲಾಪುರದಿಂದ ರೀ ಬರೇ 34 ಕಿಲೋಮೀಟರ್ ಹುಬ್ಬಳ್ಳಿ ಧಾರವಾಡ ನೀರು ಹೋಗ್ಲಿ ಬ್ಯಾಡ ಅನ್ನಂಗಿಲ್ರಿ. ಕಳಸಾ ಬಂಡ್ರು ಸಲ ಬೆಂಕಿ ಇದೆ ಸರ್. ನೀವು ಅವರ ನೀರಾವರಿ ಮಂತ್ರಿ ಇದಾರ್ರಿ ಡಿ ಕೆ ಶಿವಕುಮಾರ. ದಯವಿಟ್ಟು ಅವ್ರಿಗೆ ಏನ್ ಹೇಳ್ರಿ, ನಮ್ಮ ತಾಲೂಕಿನಿಂದ ನಾವು ಒಟ್ಟ ಏನಾದ್ರೂ ನೀರು ಕೊಡಂಗಿಲ್ಲ. ಅದಕ್ಕೆ ನೀವು ರೈತರ ಬದಲಾಗಿ ತಿಳ್ಕೊಂಡ್ರೆ ನಿಮ್ ಜೋಡಿ 1 ಲಕ್ಷ ಮಂದಿ ಬರ್ತದೆ ಸರ್. ಆ ಕೆಲಸ ಮಾಡ್ಬೇಕು. ನಿಮ್ಮಲ್ಲಿ ಮನವಿ ಮಾಡ್ಬೇಕು. ಎಲ್ಲ